ಚಳವಳಿ ಉಪವಾಸ ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಸೊ ಉಪವಾಸ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಇರೋಂಗಿಲ್ಲ ಅಂತೇಳಿ ನಾವು ಕೂಡ ಎಲ್ಲ ಚರ್ಚೆ ಮಾಡಿದ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳು ಇಲ್ಲ ನಾವು ಈ ಬೆಂಬಲ ಕೊಡಲೇಬೇಕು, ಇಮಿಡಿಯೇಟಾಗಿ ಕಾಲ್ ಮಾಡಿ ಚಳವಳಿನ ಅಂತ ಹೇಳಿದ್ರು. ನಾನು ನಾಳೆಯಿಂದ ಬೆಳಗಾವಿ, ಬಿಜಾಪುರ 4-5 ಜಿಲ್ಲೆಗಳಿಂದ 5ನೇ ತಾರೀಕು ಬರೋಕ್ಕಾಗಲ್ಲ ಅಂದೆ. ಆಮೇಲೆ 6ನೇ ತಾರೀಕು ಅವರು ದೆಹಲಿಗೆ ಅವರು ಒಂದು ಪಡೆ 1000 ಜನ ದೆಹಲಿಗೆ ಹೋಗಲಿಕ್ಕೆ ತೀರ್ಮಾನ ಮಾಡೋದು ಪಂಜಾಬಿಂದ. ಅದರಿಂದ ಅವರು ಆಗ್ತಾ ಇದ್ದಾರೆ. ನಾವು ಕೂಡ ತಮಿಳುನಾಡವ್ರು ನಾವು ಚಳವಳಿ ಮಾಡಬೇಕು ಅಂತ ಚರ್ಚೆ ಮಾಡಿ ನಿನ್ನೆನೂ ಕೂಡ ಗೂಗಲ್ ಮೀಟ್ ಮಾಡಿದ್ಮೇಲೆ ಅವರೆಲ್ಲರೂ ಹೇಳಿದ್ರು ಈಗ 6ನೇ ತಾರೀಕಿಂದ ನಾವು ಉಪವಾಸ ತೆಗೆದ ಪೂರ್ಣ ಎಲ್ಲ 6ನೇ ತಾರೀಕು ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳೆಲ್ಲ ಬರೋಣ, 100 ಸಂಖ್ಯೆಯಲ್ಲಿ ಇಟ್ಕೊಂಡು ಅವತ್ತು ಬೆಳಿಗ್ಗೆಯಿಂದ ಸಂಜೆ ಗಂಟ ಉಪವಾಸ ಸತ್ಯಾಗ್ರಹ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಏನು ಮಾಡೋದು ಸರ್ ಅಂತಂದ್ರು. ಚರ್ಚೆ ಮಾಡಿದ್ರೆ ಎಲ್ಲರೂ ಹೇಳೋದು ಇಲ್ಲ 6ನೇ ತಾರೀಕು ಎಲ್ಲ ಸೇರ್ಕೊಂಡು ಮಾಡೋಣ, 7ನೇ ತಾರೀಕು ನಾವು ಗುಲ್ಬರ್ಗ ಜಿಲ್ಲೆಯವರು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಪೂರ 8ನೇ ತಾರೀಕು ಯಾವ ಜಿಲ್ಲೆ ಆಗೋದು ಹಾಗೆ ಇನ್ನೊಂದು ಯಾವ ಜಿಲ್ಲೆ ಅಂತ 7ನೇ ತಾರೀಕು ಗುಲ್ಬರ್ಗ ಆಯಿತು. 8ನೇ ತಾರೀಕು ಯಾವ ಜಿಲ್ಲೆ ನಾವು ಆ ಜಿಲ್ಲೆಯವರು ನಾವು ಮಾಡ್ತೀವಿ ಅಂದರು. 9ನೇ ತಾರೀಕು ಇನ್ನೊಂದು ಜಿಲ್ಲೆಯವರು ಹೇಳಿದ್ರು. 10ನೇ ತಾರೀಕು ಗದಗ ಜಿಲ್ಲೆಯವರು ಹೇಳಿದ್ರು. 11ನೇ ತಾರೀಕು ಧಾರವಾಡದವ್ರು ಹೇಳಿದ್ರು. ಧಾರವಾಡದವ್ರು ಯಾವ ಒಂದೊಂದು ಜಿಲ್ಲೆಯವರೆಲ್ಲ ಹೇಳ್ಕೊಂಡು ಬಂದರು. 8ಕ್ಕೆ ನಾವು ಮೈಸೂರು ಇರಬೇಕು, 8ಕ್ಕೆ ಮೈಸೂರು ಇರಬೇಕು ಅದಾಯ್ತಾ ಅಂತ ಹೇಳಿ ಒಂದೊಂದು ದಿವಸ ಚರ್ಚೆ ಮಾಡೋದು. 15ನೇ ತಾರೀಕು ಗಂಟ ಒಂದು ಜಿಲ್ಲೆಯವರು ಉಪವಾಸ ಕೂರಲು ಅಂತ ತೀರ್ಮಾನ ಮಾಡಿದ್ದೀವಿ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 9-9:30 ಸಂಜೆ ತನಕ ಉಪವಾಸ ಕೂರೋದು, ನಿರಂತರವಾಗಿ ಉಪವಾಸ ಸತ್ಯಾಗ್ರಹ, ಸರದಿ ಉಪವಾಸ ಸತ್ಯಾಗ್ರಹ ಮಾಡುವಂಥ ತೀರ್ಮಾನ ಮಾಡಿದ್ದೀವಿ. ಸೊ ಅದರಿಂದ 6ನೇ ತಾರೀಕು ನೀವು ಕೂಡ ಮ್ಯಾಕ್ಸಿಮಮ್ ಆಗಿ ಅಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು. 6ನೇ ತಾರೀಕು ಮುಗಿಸ್ಕೊಂಡು ವಾಪಸ್ ಬನ್ನಿ. 7ನೇ ತಾರೀಕು ನಮ್ಮ ಜಿಲ್ಲೆ 7-8 ಆಗ್ತೀವಿ ಗ್ರೂಪಲ್ಲಿ. 7ನೇ ತಾರೀಕು ನಮ್ಮ ಜಿಲ್ಲೆದಿದೆ. ಪೂರ 12ನೇ ತಾರೀಕು 13ನೇ ತಾರೀಕು ಚಾಮರಾಜನಗರ ಜಿಲ್ಲೆದಿದೆ. 13ನೇ ತಾರೀಕು ಇರಬೇಕು ಅಂತ ಮಾಡ್ತಿದೆ. ಅವತ್ತಿಗೆ ಚಾಮರಾಜನಗರ ಜಿಲ್ಲೆಯವ್ರು ಬನ್ನಿ, ನಮ್ಮ ಜಿಲ್ಲೆ ಇರೋದಕ್ಕೆ ನಮ್ಮ ಜಿಲ್ಲೆಯವ್ರು ಬನ್ನಿ. ಅವತ್ತು 6ನೇ ತಾರೀಕು ಮಾತ್ರ ಸ್ವಲ್ಪ ಎಲ್ಲರೂ ಬಂದರೆ ಒಳ್ಳೆಯದು. ಜಾಸ್ತಿ ಸಂಖ್ಯೆ ಇದ್ದರೆ ಅದಕ್ಕೆ ಮಾತ್ರ ಇರ್ತದೆ. ಯಾರಾದರೂ ಅನಿವಾರ್ಯ ಆಯಿತು ಅಂದರೆ ಬೇಡ, ಅಂದರೆ ಇರೋರೆಲ್ಲ 6ನೇ ತಾರೀಕು ಬನ್ನಿ ಬೆಳಿಗ್ಗೆ. ಅದು ಚಳವಳಿ ಸ್ಟಾರ್ಟ್ ಮಾಡೋಣ. ಅದು ಉಪವಾಸ ತೀವ್ರ ಮುಂದುವರಿತದೆ. ದೆಹಲಿ ಸರ್ಕಾರಕ್ಕೆ ಬಿಸಿ ಮುಟ್ತದೆ. ಯಾಕೆ ಇದು ಚಳವಳಿ ಬಿಸಿ ಮುಟ್ಟಬೇಕು ಅಂದರೆ ಆ ಚಳವಳಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮೊಂಡಾಟ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕಮಿಟಿ ಮಾಡಿದ್ರು. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನಿವೃತ್ತರಾಗಿರ್ತಕ್ಕಂಥ ಅವರ ಅಧ್ಯಕ್ಷತೆಯಲ್ಲಿ 4 ಜನ ಎಕ್ಸ್ಪರ್ಟ್ ಹಾಕೊಂಡು ಇದು ಯಾಕೆ ಚಳವಳಿ ಮಾಡ್ತಾ ಇದ್ದಾರೆ, ಇದಕ್ಕೆ ಒಂದು ವರದಿ ಕೊಡಿ ಅಂತ ಕಮಿಟಿ ಮಾಡಿದರು. ಆ ಕಮಿಟಿಯವರು ಅಲ್ಲಿ ಹೋಗಿ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ರೈತರಿಗೆ ಚಳವಳಿ ಮಾಡ್ತಕ್ಕಂಥದ್ದು, ರೈತರಿಗೆ ನ್ಯಾಯಯುತವಾಗಿ ಬೆಲೆ ಸಿಗ್ತಾ ಇಲ್ಲ, ರೈತರ ಆತ್ಮಹತ್ಯೆಗಳಾಗ್ತವೆ, ಸಾಲ ಸಿಗ್ತಾ ಇಲ್ಲ, ಮಾರುಕಟ್ಟೆ ಸಿಗ್ತಾ ಇಲ್ಲ, ಸರಿಯಾದ ವ್ಯವಸ್ಥೆಗಳಿಲ್ಲ, ರೈತರು ಕಷ್ಟದಲ್ಲಿದ್ದಾರೆ, ಅದರಿಂದ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಅವ್ರು ಹೋರಾಟ ಮಾಡ್ತಕ್ಕಂಥದ್ದು ಸರಿಯಾಗಿದೆ, ಅದರಿಂದ ಸರ್ಕಾರ MSP ಖಾತ್ರಿ ಕಾನೂನನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ಸರ್ಕಾರಕ್ಕೆ ನೀವು ಸಲಹೆ ಕೊಡಬೇಕು ಅಂತೇಳಿ ಅವರು ವರದಿ ಕೊಟ್ಟಿದ್ದಾರೆ 22ನೇ ತಾರೀಕು. ಆ ವರದಿ ಕೊಟ್ಟಿರೋದ್ರಿಂದ ಸುಪ್ರೀಂ ಕೋರ್ಟು ಕೂಡ ಡೈರೆಕ್ಷನ್ ಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಯಾವ ಸರ್ಕಾರ ಹೇಳೋಕ್ಕಾಗಲ್ಲ. ಅದರಿಂದ ಒಂದು ಒಳ್ಳೆ ಹಂತಕ್ಕೆ ಬಂದಿದೆ. ಅಲ್ಲಿ ಚಳವಳಿನೂ ಬಿಸಿ ಆಗ್ತಾ ಇದೆ, ಇದೂ ಆಗಿದೆ. ಇದರಿಂದ ಕಬ್ಬಣ ಕಾದಿರೋದ್ರಿಂದ ಸರಿಯಾದ ಟೈಮ್ ಇದೆ, ತಟ್ಟಬೇಕು ಅಂತ ನಾವು ಯೋಚನೆ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಯಾರೋ ಏನಾದ್ರು ಅಂದ್ಕೊಳ್ಳಿ, ಕೆಲವೊಂದು ಅವರು ನೀರು ಕುಡಿದ್ರೆ ಕಲ್ಯಾಣ ಮಾಡೋದು ನಮ್ಗೆ ಗೊತ್ತಿದೆ. ನಾವೇನು ಮಾಡಬೇಕು ನಾವು ಮಾಡ್ತೀವಿ. ರೈತರ ಬದುಕು ವಾಸನೆ ಮಾಡಲಿಕ್ಕೆ ರೈತರಿಗೆ ಮುಖ್ಯವಾಗಿ ಏನು ಬೇಕು ಅದನ್ನು ನಾವು ಮಾಡ್ತೀವಿ. ನೀವೆಲ್ಲ ಉಪದೇಶ ಹೇಳ್ಬಿಡಿ. ನೀವು ಬೇಕಾದ್ರೆ ನಮ್ಮ ಮೀಟಿಂಗ್ ಬನ್ನಿ, ನಮ್ಮ ಚಳುವಳಿಗೆ ಬನ್ನಿ, ನೋಡಿ ಆಮೇಲೆ ಮಾತಾಡಿ. ಸುಮ್ಮನೆ ಯಾವುದೋ ಪಕ್ಷದ ಗುಲಾಮಗಿರಿ ಕೆಲಸ ಮಾಡಬೇಡಿ. ಕಾಂಗ್ರೆಸ್ ಪಕ್ಷದ ಗುಲಾಮಗಿರಿ ಕೆಲಸ, BJP ಪಕ್ಷದ ಗುಲಾಮಗಿರಿ ಕೆಲಸ ಮಾಡ್ಕೊಂಡು ಟೀಕೆ ಮಾಡ್ತಾರೆ ಕೆಲವರು. ಆ ಟೀಕೆಗಳಿಗೆಲ್ಲ ನೀವು ಉತ್ತರ ಕೊಡೋಕ್ಕಾಗಲ್ಲ. ಬೇಕಾದಷ್ಟು ನಡೀತದೆ. ರಾಜಕೀಯ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಸಿದ್ದರಾಮಯ್ಯನ ಬೋದ, ನಮ್ಮ ಮೋದಿ ಬೋದ ಅಂದ್ಬಿಟ್ಟು ಕಾಮೆಂಟ್ ಮಾಡೋದು. ಅವ್ನು ಮೋದಿ ಅವ್ರು ಮೋದಿ ಆಗಿದ್ರೆ ಅವನು ಸಿದ್ದರಾಮಯ್ಯ ನಮಗೇನು, ನಮ್ಮ ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿ ಅವ, ನಮ್ಮ ಕೆಲಸ ಮಾಡಿ ಅಂತ ಕೇಳೋದು ಅಷ್ಟೇ. ನಮಗೆ ಜಾತಿ ಇಲ್ಲ, ಪಕ್ಷ ಇಲ್ಲ, ನಾವು ರೈತರು, ನಮ್ಮ ಪಕ್ಷ ಅತೀತವಾಗಿ ಹೋರಾಟ ಮಾಡೋರು. ಅದರಿಂದ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಅದರಿಂದ ನೀವು ಸ್ಪಷ್ಟವಾಗಿ ಹೇಳಿ, ನಿನಗೆ ಮಾಹಿತಿ ಬೇಕಾ, ನಮ್ಮ ಸಂಘಟನೆ ಏನು ಕೆಲಸ ಮಾಡ್ತಾ ಇದೆಯಾ ಬೇಕಾ, ಬಾ ಬಂದ್ಬಿಟ್ಟು ನೋಡು, ಆಮೇಲೆ ಮಾತಾಡು. ಬರೀ ಎಲ್ಲೆಲ್ಲಿ ಕೂತ್ಕೊಂಡು ಬೇರೆ ಥರ ಮಾತಾಡೋದು ನಾವು ಸುಳ್ಳಿರೋಲ್ಲ ಅಂತೇಳಿ ಎಚ್ಚರಿಕೆನೇ ಕೊಡ್ತಿದ್ರೆ ಇಲ್ಲ. ಇವು ನಡೀತಾ ಇತ್ತೀಚೆಗೆ ಬೇಕಾದಷ್ಟು ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಎಲ್ಲರನ್ನೂ ಹಾಳು ಮಾಡ್ತಾ ಇದ್ದಾರೆ, ದಿಕ್ಕು ತಪ್ಪಿಸ್ತಾ ಇದ್ದಾರೆ. ರೈತ ಸಂಘಟನೆಗಳನ್ನೂ ದಿಕ್ಕು ತಪ್ಪಿಸೋಕೆ ಈಗಾಗಲೇ ಮಾಡಿದ್ದಾರೆ. ಕೆಲವರಲ್ಲೇ ಕಟ್ಟಿ ಸಂಘಟನೆಗಳು ಮಾಡಿಸೋದು, ಅವ್ರ ಮೂಲಕ ತುತ್ತೂರಿ ಉಳಿಸೋದು ಅವೆಲ್ಲ ಮಾಡ್ತಾ ಇದ್ದಾರೆ.
ನೋಡಿದಿರಲ್ಲ, ಕೆಲವರೆಲ್ಲ ಏನೇ ತುತ್ತು ಇವು ಥರದ, ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು. ನಮ್ಮದು ಠಿಕಾಣ ಇರಬೇಕು. ನಮ್ಮ ನಿರ್ಧಾರ ಏನು? ರೈತರಿಗೋಸ್ಕರ ನಮ್ಮ ಹೋರಾಟ. ಇಡೀ ಎಲ್ಲ ಉತ್ಪನ್ನಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ